In the last video, we have discussed with Coulomb's law and the vector form of Coulomb's law and all introduction to this electric charges and fields. Today, let us discuss what is electric field. Electric field andre enu? It is represented by E. Okay. Electric field can be written as, that is, E equal to, it is force per unit charge, or force can be written as electric field E into the Q. Okay, the SI unit of this electric field is Newton per Coulomb. The unit of force is Newton and the charge is Coulomb. So Newton per Coulomb is the SI unit of electric field. Okay, now the expression for electric field can be written as E equal to 1 by 4 pi epsilon naught Q by R square into the R cap. We know the Coulomb's law in vector form, right? That is F equal to 1 by 4 pi epsilon naught Q1 Q2 mod of Q1 Q2 by R square into R cap, right? Here we have two charges. For the electric field, it is the force per unit charge. So we will get only one Q at the numerator. So this is the expression for the electric field, you should know. And ಈ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಫಾರ್ಮಲ್ಲಿ ಇದು ಆಯಿತಾ. ಸ್ಕೇಲರ್ ಫಾರ್ಮಲ್ಲಿ ಆದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್, ದಟ್ ಈಸ್ Q by R square. Okay, this is the expression for the electric field. ನಿಮಗೆ ಕೇಳ್ತಾರೆ ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ Q ಅಂದರೆ ಇಲ್ಲಿ ಚಾರ್ಜ್, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, R ಅಂತಂದರೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ R from the charge. Okay, then field radially outward if the Q is positive. ಹೇಗಿರುತ್ತೆ ಫೀಲ್ಡ್ ಅಂತ? ಫೀಲ್ಡ್ ಆಲ್ವೇಸ್ ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ Q ಪಾಸಿಟಿವ್ ಇದ್ದಾಗ. ಓಕೆ, ಆ್ಯಂಡ್ ರೇಡಿಯಲಿ ಇನ್ವರ್ಡ್ಸ್ ವೆನ್ Q is negative. So this is about the electric field. Okay, next electric field lines. So ಏನು electric field lines ಅಂದರೆ ಅಂತ ನೋಡು. So electric field lines ಅಂತಂದರೆ it is a curve drawn in such a way that the tangent at each point will give the direction of electric field. ಅಂದರೆ ಇದು ಆ್ಯಕ್ಚುಲಿ ಇಮ್ಯಾಜಿನರಿ ಲೈನ್ಸ್ ನಾವು ಏನು ಡ್ರಾ ಮಾಡ್ತಾ ಇರೋದು, ಹೌ ಆ್ಯಕ್ಚುಲಿ ದ ಫೀಲ್ಡ್ ಲೈನ್ಸ್ ಆರ್, ಹೇಗೆ ಅಲ್ಲಿ ಫಾರ್ ಅ ಪರ್ಟಿಕ್ಯುಲರ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಚುವೇಟ್ ಆಗಿದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ವಿ ಆರ್ ರೆಪ್ರೆಸೆಂಟಿಂಗ್ ವಿತ್ ಸಮ್ ಲೈನ್ಸ್. ಓಕೆ, ಏನಂದರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಏನು ಅಂತದ್ರದ್ದು, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗಿದೆ ಅಥವಾ ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರಿತಾ ಇದ್ದೇವೆ ಅಂದರೆ ಇಫ್ ವಿ ಡ್ರಾ ಅ ಟ್ಯಾಂಜೆಂಟ್ ಟು that will give you the direction of electric field. That's what the electric field lines. So what are the properties of electric field lines? They will ask you for 2 or 3 marks. Before going to that, we'll draw the electric field lines for the positive charge, negative charge and 2 charges, etc. one positive one negative charge ಅಥವಾ 2 ಪಾಸಿಟಿವ್ ಚಾರ್ಜ್ ನಡುವೆ ಹೇಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಅವ್ರಿಗೆ ನಿಮ್ಗೆ ಕೇಳ್ಬೋದು, ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಇಫ್ ದೇ ಆಸ್ಕ್ ಯು ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಪಾಸಿಟಿವ್ ಚಾರ್ಜ್ ಅಂತ ಕೇಳಿದರೆ, ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೀರಿ ಅಂತ ಕೇಳಿದರೆ, ಪಾಸಿಟಿವ್ ಪಾಯಿಂಟ್ ಚಾರ್ಜನ್ನು ನಾವು ಬರ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಹೀಗೆ ಬರಿಬೇಕು. ಇಟ್ ಈಸ್ ಆಲ್ವೇಸ್ arrow should be always outwards for the electric field lines arrow, ಆಯಿತಾ, away from the positive charge ಇರುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಬ್ಯಾಂಕಲ್ಲಿ ತುಂಬ ಬ್ಯಾಲೆನ್ಸ್ ಇದ್ದರೆ ನೀವೇನು ಮಾಡ್ತೀರಾ, ಇದನ್ನು ಖರ್ಚು ಮಾಡ್ತೀರಾ ಪಾಸಿಟಿವ್ ಬ್ಯಾಲೆನ್ಸ್ ಇದ್ದರೆ, ಹೌದಾ? ಸೊ ದಟ್ ಆ್ಯರೋ ವಿಲ್ ಬಿ ಪಾಸಿಟಿವ್. ಜಸ್ಟ್ ಟು ರಿಮೆಂಬರ್ ಐ ಆಮ್ ಟೆಲ್ಲಿಂಗ್ ದಿಸ್, ಓಕೆ, ಫಾರ್ ದ ಪಾಸಿಟಿವ್ ಚಾರ್ಜ್. ಇದೇ ಥರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ದ ನೆಗೆಟಿವ್ ಟೆಸ್ಟ್ ಚಾರ್ಜ್ ಅಂತ ಅಂದರೆ -Q ಪಾಯಿಂಟ್ ಚಾರ್ಜನ್ನು ಬರೆದು the straight lines which should be
ಇನ್ವರ್ಡ್. ಬ್ಯಾಂಕಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇದ್ದರೆ ನೀವೇನು ಮಾಡಬೇಕು, ಯು ಶುಡ್ ಆ್ಯಡ್ ದ ಅಮೌಂಟ್ ಅಲ್ವಾ. ದಿಸ್ ಇಸ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ದ ನೆಗೆಟಿವ್ ಟೆಸ್ಟ್ ಚಾರ್ಜ್, ನೆಗೆಟಿವ್ ಪಾಯಿಂಟ್ ಚಾರ್ಜ್. ಅದೇ ಥರ ದೇ ಮೇ ಆಸ್ಕ್ ಯು ಟು ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ದ ಕೇಸ್ ಆಫ್ 2 ಪಾಸಿಟಿವ್ ಪಾಯಿಂಟ್ ಚಾರ್ಜಸ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಆ ಥರ ಸಹ ಕೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ದ 2 ಪಾಸಿಟಿವ್ ಪಾಯಿಂಟ್ ಚಾರ್ಜಸ್. ಇಫ್ ಯು ಹ್ಯಾವ್ 2 ಪಾಸಿಟಿವ್ ಪಾಯಿಂಟ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗೆ ಇರುತ್ತೆ ಅಂತ. 2 ಪಾಸಿಟಿವ್ ಪಾಯಿಂಟ್ ಚಾರ್ಜಸ್. ಐ ಆಮ್ ಕನ್ಸಿಡರಿಂಗ್ 2 ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ and minus q like this, plus q and the plus q like this. The electric field lines will be, if this is plus and plus, we have already discussed properties of electric charge. Like charges always repel each other, right? So it will repel each other. So how can I how should I write for this? It should repel. Electric field line should be representing like this. So this is for the 2 point charges. Okay, 2 positive point charges. If you have the negative and negative here, also the same diagram, the arrow should be inward, right? Like for the negative charges, we know we have already discussed. For the positive charge, arrow should be outward, and negative charge arrow should be inward. ಈ ಥರ ಆ್ಯರೋ ಇನ್ಸೈಡ್ ಬರಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು. ಅದೇ ಥರ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇದೆ ಎರಡು, ಆ್ಯರೋ ಔಟ್ಸೈಡ್ ಇರಬೇಕು, ರಿಪೆಲ್ ಆಗುತ್ತೆ, ಹೌದಾ. ಅದೇ ಥರ 2 ನೆಗೆಟಿವ್ ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಅಂತ ಕೇಳಿದ್ರು ಕೂಡ ಸೇಮ್ ಟೈಪ್ ಆಫ್ ಡಯಾಗ್ರಾಮ್, ಪ್ಲಸ್ ಕ್ಯೂ ಬದಲು ಮೈನಸ್ ಕ್ಯೂ ಬರೀಬೇಕು. ಬಟ್ ಆ್ಯರೋ ಶುಡ್ ಬಿ inward. For the negative charges, electric field lines will be represented like this. Okay, they may ask you to write all these things for 1 or 2 mark. Draw the negative electric field lines ಅಂತ ಕೇಳ್ಬೋದು. ಆ್ಯಂಡ್ one positive and 1 negative charge separated by a small distance. 1 positive and 1 negative point charge separated by a small distance ಅಂತ ಇದ್ದರೆ, you have to write a plus q charge here and a minus q, I'll write here a plus q charge and the plus q minus q. Okay, always 2 unlike charges which will attract each other, right? The electric field lines will be like this. It should be outward for the positive charge and inward, arrow should be inward towards the negative charge. It will start from the positive and ends with the negative. While discussing the characteristic, I will tell you. Okay, so you can write like this for the electric field lines, and it will be inwards for the negative charge and outwards for the positive charge. Okay, this is the electric field line diagram for a positive charge here and a negative point charge. 2 positive point charges, 2 negative point charges, ಮತ್ತು 1 ಪಾಸಿಟಿವ್ ಮತ್ತು 1 ನೆಗೆಟಿವ್ ಚಾರ್ಜ್ ಇದ್ದರೆ ಇಟ್ ವಿಲ್ ಅಟ್ರ್ಯಾಕ್ಟ್. ಸೊ ಎಲ್ಲ ಕಡೆ ಆ್ಯರೋ ಹಾಕಬೇಕು, ಆ್ಯರೋ ಕರೆಕ್ಟಾಗಿ ಹಾಕಬೇಕು, ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ನಾವು ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವೀಗ ಬರೆದ್ವಲ್ಲ ಆಲ್ರೆಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದರದ್ದು ಪ್ರಾಪರ್ಟೀಸ್ ಏನು? ಲೆಟ್ ಅಸ್ ನೋಟ್ ಇಟ್ ಡೌನ್. ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನೆಲ್ಲ ಇರುತ್ತೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದೇ ವಿಲ್ ಆಸ್ಕ್ ಯು ಫಾರ್ 2 or 3 mark for the second year final exam. Okay, properties of electric field lines.
ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಲೆಟ್ ಅಸ್ ನೋಟ್ ಡೌನ್. ಫಸ್ಟ್ ಒನ್ ಹೇಳ್ತಾ ಹೋಗ್ತೇನೆ ಮತ್ತು ಬರಿತಾ ಹೋಗ್ತೇನೆ ನಾನು. ದ ಫಸ್ಟ್ ಒನ್, ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಪಾಸಿಟಿವ್ charges and end at negative charges. Always while writing electric field lines, if we have a plus q minus q, the electric field line starts from the positive and ends with the negative, like this. Okay, and two electric field lines can never intersect each other. If we are writing the while drawing the electric field lines, always those electric field lines never intersect. ಅದು ಇಂಟರ್ಸೆಕ್ಟ್ ಆಗಲಿಕ್ಕೆ ಇಲ್ಲ ಒಂದಕ್ಕೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ದ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಥರ್ಡ್ ಒನ್, electric field lines do not form closed loop. This is actually not the closed loop. If the electric field lines are like this, then we can tell this is the closed loop. ಹೌದಲ್ವಾ? ಈ ಥರ ಇರಲ್ಲ. ಈ ಥರ ಪ್ಲಸ್ ಕ್ಯೂ ಟು ಮೈನಸ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಈ ಥರ ಕ್ಲೋಸ್ಡ್ ಲೂಪ್ ಫಾರ್ಮೇಷನ್ ಆಗಲ್ಲ ಅಂತ. ದೇ ನೆವರ್ ಆರ್ ದೇ ಡೋಂಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. Okay, electric field lines are crowded in the region of greater electric field. Now greater electric field ಇದೆ ಅಂತ ಅಂದರೆ electric field lines ಏನಿದೆ that will be crowded. Crowded means ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಕ್ರೌಡೆಡ್ ಇದೆ ಅನ್ನೋದರ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಹೌ ಸ್ಟ್ರಾಂಗ್ ಇಟ್ ಈಸ್ ಅಂತ ಹೇಳ್ಬೋದು. ಕಂಪೇರ್ ಟು ದಿಸ್ ಆ್ಯಂಡ್ ದಿಸ್, ಹಿಯರ್ ದ A2 ಈಸ್ ಮೋರ್ crowded by the electric field lines, then this is the stronger field. So whenever there is electric field lines are crowded, we can tell the greater is the electric field. Aita, next is, if we see the uniform electric field ನ ತಗೊಂಡ್ರೆ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎವ್ರಿವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆ ಸೇಮ್ ಇರಬೇಕು ಯೂನಿಫಾರ್ಮ್ ಅಂತಂದರೆ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದ ರೀಜನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಯೂನಿಫಾರ್ಮ್ಲಿ ಸ್ಪೇಸ್ಡ್, ಪ್ಯಾರಲಲ್ ಆಗಿ ಈ ಥರ ಯೂನಿಫಾರ್ಮ್ಲಿ ಸ್ಪೇಸ್ಡ್ ಇರುತ್ತೆ. ಅಂದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂದರೆ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್, electric field lines are uniformly spaced ಆಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುವ ರೀಜನಲ್ಲಿ. ಆ್ಯಂಡ್ ಟ್ಯಾಂಜೆಂಟ್ ಡ್ರಾನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈಗ ಒಂದು ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್ ಇದೆ ನನ್ನ ಹತ್ರ. ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ನಾವು ಆಲ್ರೆಡಿ ಡ್ರಾ ಮಾಡಿದ್ವಿ ಆಗ. ಸೊ ಈ ಥರ ಇದ್ದರೆ ಟ್ಯಾಂಜೆಂಟ್ ಡ್ರಾನ್ ಟು ದ ಪರ್ಟಿಕ್ಯುಲರ್ ಪಾಯಿಂಟ್, ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಟ್ಯಾಂಜೆಂಟ್ ಡ್ರಾ ಮಾಡ್ತೇವಲ್ಲ ಅದು ನಮಗೆ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡುತ್ತೆ. ಸೊ ಟ್ಯಾಂಜೆಂಟ್ ಡ್ರಾನ್, ಸೊ ದಟ್ ನೆಕ್ಸ್ಟ್ ಪಾಯಿಂಟ್ ಇಸ್ ಟ್ಯಾಂಜೆಂಟ್ ಡ್ರಾನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದಿಸ್ ಇಸ್ ವಾಟ್ ದ ಡೆಫಿನೇಷನ್ ವಿ ಹ್ಯಾವ್ ಡಿಸ್ಕಸ್ಡ್. ಡೆಫಿನೇಷನಲ್ಲಿ ಕೂಡ ಇದೇ ಡಿಸ್ಕಸ್ ಮಾಡಿದ್ವಿ. ಟ್ಯಾಂಜೆಂಟ್ ಡ್ರಾನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಟ್ ಎನಿ ಪಾಯಿಂಟ್, ಯಾವುದೇ ಪಾಯಿಂಟಲ್ಲಿ ನಾವು ಟ್ಯಾಂಜೆಂಟ್ ಡ್ರಾ ಮಾಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಗಿವ್ಸ್ ದ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿ ಅದು ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನನ್ನು ಕೊಡುತ್ತೆ ಅಂತ. ಓಕೆ, ಆ್ಯಂಡ್ ಅನದರ್ ಒನ್ ವಿ ಹ್ಯಾವ್ ಇನ್ ದ ಚಾರ್ಜ್ ಫ್ರೀ ರೀಜನ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ ಕರ್ವ್ಸ್ ಆಗಿರುತ್ತೆ. ಇನ್ ದ ಚಾರ್ಜ್ ಫ್ರೀ ರೀಜನ್ electric field lines are continuous curves ಆಗಿರುತ್ತೆ. ಸೊ ದಿಸ್ ಆರ್ ದ
ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದು ನಿಮಗೆ 2 or 3 ಮಾರ್ಕಿಗೆ ಕೇಳ್ಬೋದು. ಎನಿ 3 ಪಾಯಿಂಟ್ಸನ್ನು ಇದರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೆನ್ಪಿಟ್ಕೊಂಡು ಬರಿಬೋದು. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಪಾಸಿಟಿವ್ ಆ್ಯಂಡ್ ಎಂಡ್ಸ್ ವಿತ್ ದ ನೆಗೆಟಿವ್ ಚಾರ್ಜ್. ದಿ ನೆವರ್ ಇಂಟರ್ಸೆಕ್ಟ್. 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದರೆ ದಿ ನೆವರ್ ಇಂಟರ್ಸೆಕ್ಟ್. ದಿ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪನ್ನು ಫಾರ್ಮ್ ಮಾಡಲ್ಲ. ಗ್ರೇಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ electric field lines crowded irutte in the region of greater electric field. Uniform electric field region alli they are uniformly spaced. Okay, the tangent drawn to the electric field lines, ನಾವು ಹೀಗೆ tangent draw ಮಾಡಿದರೆ electric field linesಗೆ ಅದೇನು ಕೊಡುತ್ತೆ, direction of electric field ಅನ್ನು ಕೊಡುತ್ತೆ. and the last one is in the charge free region electric field lines are continuous curves ಆಗಿರುತ್ತೆ. These all about the properties of electric field lines. So we have discussed about the electric field lines, definitions and the properties. Okay, so properties of electric field lines. Next concept is electric dipole. So electric dipole ಅಂದರೆ ಏನು ಅಂತ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ 2 equal and opposite charges separated by a small distance. ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂದರೆ ಈಕ್ವಲ್ ಇರೋ ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್, ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ 2a. ವಿ ವಿಲ್ ಟೇಕ್ ಇಟ್ ಆಸ್ ಅ ಡಿಸ್ಟೆನ್ಸ್ ಆಲ್ವೇಸ್ 2a. ಈಗ ನಿಮಗೆ ಪ್ರಾಬ್ಲಮಲ್ಲಿ ಎಲ್ಲ ಎಲೆಕ್ಟ್ರಿಕ್ ದ ಡೈಪೋಲ್ ವಿತ್ ಅ ಡಿಸ್ಟೆನ್ಸ್ 2 centimeter ಅಂತ ಕೊಟ್ಟರೆ 2 centimeter is equal to 2a ಅಂತ ತಗೋಬೇಕು. ಸಮ್ವೇರ್ ದೇ ವಿಲ್ ಅಂದರೆ ಕೆಲವರು 2l ಅಂತ ಕೂಡ ತಗೊಳ್ತಾರೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜ್. ಸೊ ನಾವು ಡಿಫೈನ್ ಮಾಡಬೇಕಾದ್ರೆ ಇದು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜ್, ಎರಡು ಈಕ್ವಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಚಾರ್ಜ್ ಅದರ ಜೊತೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜ್, ಯಾವುದಾದ್ರೂ ಒಂದು ಚಾರ್ಜ್ ಅದರ ಜೊತೆಗೆ ದ ಡಿಸ್ಟೆನ್ಸ್ 2a. ಸೊ ಪಿಯನ್ನು ನಾವೇನು ಬರ್ಬೋದು, q into 2a ಅಂತ ಬರಿಬೋದು. ಸೊ p ಈಸ್ ಅ ವೆಕ್ಟರ್, ದಿಸ್ ಈಸ್ ದ 2a ಈಸ್ ದ ವೆಕ್ಟರ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟನ್ನು ನಾವು ಬರಿಬೇಕಾದ್ರೆ ಹೀಗೆ p ವೆಕ್ಟರಿಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್, ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ 2 equal and opposite charges separated by a small distance. ಎಲೆಕ್ಟ್ರಿಕ್ ಡೈಪೋಲ್ ಅಂತ ಅಂದರೆ ಡೈಪೋಲ್ ಅಂತ ಅಂದರೆ 2 equal and opposite charges separated by a small distance. ಡೈಪೋಲ್ ಮೂಮೆಂಟ್ ಅಂದರೆ p, ದಟ್ ಈಸ್ ಐದರ್ ಆಫ್ ದ ಚಾರ್ಜ್, ಪ್ರಾಡಕ್ಟ್ ಆಫ್ ಐದರ್ ಆಫ್ ದ. ಎಸ್, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಅಂದರೆ ಇಟ್ ಈಸ್ 2 equal and opposite charges separated by a small distance 2a. ಅಷ್ಟು ಬರಿಬೇಕು ನೀವು. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಐದರ್ ಆಫ್ ದ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ದಟ್ ಈಸ್ ಆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ನಡುವೆ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಇದೆ, 2a ಅಷ್ಟು ಡಿಸ್ಟೆನ್ಸ್ ಇದೆ, ಹೌದಾ. ಸೊ p ಈಸ್ ಈಕ್ವಲ್ ಟು 2a ಇಂಟು q. ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಪಿಗೆ ವೆಕ್ಟರ್ ಹಾಕಬೇಕು ಆ್ಯಂಡ್ 2aಗೆ ವೆಕ್ಟರ್ ಹಾಕಬೇಕು. ಓಕೆ, ಸೊ ಡೈಪೋಲ್ದು ಡೆಫಿನೇಷನ್ ಕೇಳಿದರೆ ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ದು 2 equal and opposite charges separated by a small distance ಅಂತ ಬರಿಬೇಕು. ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ದ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದರೆ ಇಟ್ ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದರೆ ಇಟ್ ಈಸ್ ದ ಪಿ ವೆಕ್ಟರ್. ಇದರ ಡೆಫಿನೇಷನ್ ಏನು ಬರಿಬೇಕು ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಐ ವಿಲ್ ರೈಟ್ ಹಿಯರ್ 2 equal and opposite charges separated by a small distance ಅಂತ ತಗೊಂಡ್ರೆ ಇಟ್ ಈಸ್ ದ ಡೆಫಿನೇಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ದು ಡೆಫಿನೇಷನ್ ಅದೇ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಹೇಳೋದಾದರೆ ಇಟ್ ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ magnitude of either of the charge and the
distance between the charges and the distance between the charges. Okay, so electric dipole moment andre it is the product of magnitude of either of the charge and the distance between the charges. Okay, electric dipole andre two equal and opposite charges separated by a small distance, and this is the equation for electric dipole moment 2a into q into 2a ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಡೆರಿವೇಷನ್ ಎಲ್ಲ ಮಾಡಬೇಕಾದ್ರೆ ಫಾರ್ ದ ಡೈಪೋಲ್ ಮೊಮೆಂಟ್ ಎಲ್ಲ ತಗೊಳ್ಬೇಕಾದ್ರೆ ವಿ ಆಲ್ವೇಸ್ ಯೂಸ್ ದಿಸ್ ಫಾರ್ಮುಲಾ, ಅಂದರೆ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೇವೆ ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಡಿಸ್ಟೆನ್ಸ್ ಅಲಾಂಗ್ ದ ಆ್ಯಕ್ಸಿಸ್ ಅದೆಲ್ಲ ಆ್ಯಂಡ್ ಅಲಾಂಗ್ ದ ಇಕ್ವಿಟೋರಿಯಲ್ ಲೈನ್ ಅಂತೆಲ್ಲ ಬರುತ್ತೆ. ಸೊ ಆಲ್ವೇಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟನ್ನು ನೀವು ಬರಿಬೇಕಾದ್ರೆ ಪ್ಲಸ್ ಕ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಇದೆ ಅಂತ ಅಂದರೆ ಮೈನಸ್ ಕ್ಯೂವಿಂದ ಪ್ಲಸ್ ಕ್ಯೂ ಕಡೆಗೆ ಬರಿಬೇಕು ಆ್ಯರೋವನ್ನು, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟನ್ನು. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ದು ಡಿರೆಕ್ಷನ್ ಇಟ್ ಈಸ್ ಆಲ್ವೇಸ್ ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅಂದರೆ ಫ್ರಮ್ ನೆಗೆಟಿವ್ ಟು ದ ಪಾಸಿಟಿವ್ ಚಾರ್ಜ್. ಓಕೆ, ನೆಗೆಟಿವಿಂದ ಪಾಸಿಟಿವ್ ಚಾರ್ಜಸ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರಿಬೇಕಾದ್ರೆ ನೆಗೆಟಿವ್ಗೆ ಇನ್ವರ್ಡ್ ಆ್ಯರೋ ಹಾಕ್ತಾ ಇದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರಿಬೇಕಾದ್ರೆ, ಅದೇ ಥರ ಪ್ಲಸ್ ಕ್ಯೂಗೆ ಔಟ್ವರ್ಡ್ ಆ್ಯರೋ ಹಾಕ್ತಿದ್ವಿ. ಬಟ್ ದಿಸ್ ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಬರಿಬೇಕಾದ್ರೆ ಇಟ್ ಈಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಮೈನಸ್ ಕ್ಯೂ ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜಲ್ಲಿ ಡೈಪೋಲ್ ಮೊಮೆಂಟನ್ನು ನಾವು ಮಾರ್ಕ್ ಮಾಡಬೇಕಾಗತ್ತೆ ಆ್ಯರೋವನ್ನು. ಓಕೆ, ಡೈಪೋಲ್ ಮೊಮೆಂಟ್ದು ಡೈರೆಕ್ಷನ್ ಆಲ್ವೇಸ್ ಹೇಗಿರುತ್ತೆ, ಫ್ರಮ್ ದ ನೆಗೆಟಿವ್ ಟು ದ ಪಾಸಿಟಿವ್ ಇರುತ್ತೆ. ಸೊ ಅದನ್ನು ನೋಡಿ ನೀವು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನನ್ನು ಹಾಕಬೇಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, and we have discussed what is electric field lines, how to draw the electric field lines and the properties of the electric field lines, along with that electric dipole moment. In the next class we'll start with the derivation part. Okay, important derivations we have 4 to 5 derivations we have in this chapter. Okay, thank you so much.